ಅಕ್ಕ, ಇದು ಮತ್ತೆ ಈ ನೆಕ್ಲೆಸ್ ಎರಡು ಸೇರಿಸಿ ಒಂದೇ ಗಿಫ್ಟ್ ಪ್ಯಾಕ್ ಮಾಡಿ. ಇದೆರಡು ನಮಗೆ ಬೇಕು. ಆಯ್ತಮ್ಮ. ಬೇರೆ ಏನ್ ಬೇಕು? ಬೇರೆ ಇದನ್ನ ಫಸ್ಟ್ ಪ್ಯಾಕ್ ಮಾಡಿ, ಆಮೇಲೆ ಹೇಳ್ತೀನಿ ಏನಂತ. ಅಕ್ಕ ಅಕ್ಕ, ಅಲ್ಲೊಂದು ಕ್ಯಾಮೆರಾ ಇದೆಯಲ್ಲ, ಅದೆಷ್ಟು? ಅದ್ ಕೊಡ್ತೀರಾ? ಯಾವ ಕ್ಯಾಮೆರಾ? ಆ ಕ್ಯಾಮೆರಾನಾ? ಇಲ್ಲಿದೆಯಲ್ಲ ಆ ಕ್ಯಾಮೆರಾ. ಅಯ್ಯೋ, ಈ ಸಣ್ಣ ಮಕ್ಕಳು ಆ ಕ್ಯಾಮೆರಾ ಕೇಳ್ತಾ ಇದ್ದಾರೆ. ಎಲ್ಲಿದೆ ಅಚ್ಚು ಕ್ಯಾಮೆರಾ? ಇಲ್ಲಿ ನೋಡ್ ಮೀನಾ, ಇಲ್ಲಿದೆ. ಹೌದು, ಚೆನ್ನಾಗಿದೆ ಅಚ್ಚು. ಇದನ್ನೇ ಅನು ಅಕ್ಕನ್ಗೆ ಗಿಫ್ಟ್ ಕೊಟ್ಬಿಡು. ಹೌದು ಮೀನಾ, ಚೆನ್ನಾಗಿದೆಯಲ್ಲ ಕಲರ್. ಅಕ್ಕನ್ಗೆ ಕ್ಯಾಮೆರಾನೇ ಕೊಡಿಸ್ಬಿಡ್ತೀನಿ. ಅಕ್ಕ, ಆ ಕ್ಯಾಮೆರಾ ಎಷ್ಟು ಚೆನ್ನಾಗಿದೆ, ಅದನ್ನ ಕೊಡಿ ನಮ್ಗೆ. ಪುಟಿ, ಅದು ಆ ಕ್ಯಾಮೆರಾ ನಿಮಗೆ ಬೇಡ. ಅದು ತುಂಬಾ ತುಂಬಾ ಏನ್ ತುಂಬಾ ತುಂಬಾ ರೇಟ್ ಇದೆಯಾ? ಅದು ಅಯ್ಯೋ, ಅದನ್ನ ಯಾಕೆ ನಾವಿಟ್ಕೊಂಡು ಕಷ್ಟ ಪಡ್ಬೇಕು? ಸರಿ, ಅಂಗಡಿ ಬಿಟ್ಟು ಹೋದ್ರೆ ಸಾಕು. ಕೊಟ್ಬಿಡೋಣ, ಈ ಮಕ್ಕಳಿಗೆ ಏನೋ ಮಾಡ್ಕೊಂಡು ಹೋಗ್ಲಿ. ಪುಟಿ, ನೀವು ಇಷ್ಟೊಂದು ತಗೊಂಡಿದ್ದೀರಲ್ಲ, ಅದಕ್ಕೆ ಆ ಕ್ಯಾಮೆರಾಗೆ ಬರೀ 500 ರೂಪಾಯಿ ಕೊಟ್ಟರೆ ಸಾಕು. ತಗೊಂಡೋಗಿ ಗಿಫ್ಟ್ ಪ್ಯಾಕು ನೀವೇ ಮಾಡ್ಕೊಳ್ತೀರಾ? ಬರೀ 500 ರೂಪಾಯಿನಾ? ಸರಿ ಸರಿ, ಕೊಡಿ, ನಾನೇ ಗಿಫ್ಟ್ ಪ್ಯಾಕ್ ಮಾಡ್ಕೊಳ್ತೀನಿ. ಮೀನಾ, ಅಕ್ಕಂಗೆ ಈ ಕ್ಯಾಮೆರಾನ ಗಿಫ್ಟ್ ಕೊಟ್ಟಿ ಅಂದ್ರೆ ಎಷ್ಟು ಖುಷಿ ಆಗ್ತಾಳಲ್ಲ. ಹೌದಚ್ಚು, ನೀನ್ ಕೊಡೋಂತ ಗಿಫ್ಟ್ ಯಾರಿಂದನೂ ಗೆಸ್ ಮಾಡಕ್ಕೆ ಆಗಲ್ಲ. ಯಾವ್ದಾದ್ರೂ ಟಾಯ್ ಕೊಡ್ತಾರೆ ಅಂತಾನೆ ಅನ್ಕೊಂಡಿರ್ತಾರೆ. ಅದೇ ಗಿಫ್ಟ್ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವರಿಗೆ ಕ್ಯಾಮೆರಾ ಅಂತ. ಅಕ್ಕ ತುಂಬಾ ಸಂತೋಷ ಪಡ್ತಾಳೆ ಬಿಡು. ಹೌದು, ನಾನು ಏನಾದ್ರೂ ಬೇರೆ ತಗೊಳ್ಳೋಣ ಅಂತಾನೆ ನೋಡಿದೆ. ಕ್ಯಾಮೆರಾ ನೋಡಿದ ತಕ್ಷಣ ತುಂಬಾ ಖುಷಿ ಆಗ್ಬಿಡ್ತು. ಚೆನ್ನಾಗಿತ್ತ, ಕಲರ್ ಬೇರೆ ಸೂಪರ್ ಆಗಿತ್ತು. ಅದಕ್ಕೆ ಕ್ಯಾಮೆರಾನೇ ಗಿಫ್ಟ್ ಕೊಟ್ಬಿಡೋಣ ಅಂತ ಅನ್ಕೊಂಡು ತಗೊಂಡೆ. ಅದು ಇಲ್ಲಂಗೆ 500 ಅಷ್ಟೇ ಅಂತೆ. ಅಷ್ಟೊಂದು ಕ್ಯಾಮೆರಾನ ಒಂದ್ ವೇಳೆ ಇವರಿಗೆ ರೇಟ್ ಗೊತ್ತಿಲ್ವೇನೋ ಏನೋ, ಅವ್ರು ಕೊಟ್ಟಿದ ತಕ್ಷಣ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಆಯ್ತಚ್ಚು, ಕ್ಯಾಮೆರಾ ತಂದಾಯ್ತು. ತಗೋ ಪುಟ್ಟಿ. ಅಯ್ಯೋ, ಈ ಮಕ್ಳಿಗೆ ಬೇರೆ ಈ ಕ್ಯಾಮೆರಾ ಕೊಟ್ಬಿಟ್ಟೆ. ಏನಾಗತ್ತೋ ಏನೋ ಗೊತ್ತಿಲ್ಲ. ಮೊದ್ಲು ಈ ಮಕ್ಕಳನ್ನ ಅಂಗಡಿ ಬಿಟ್ಟು ಕಳಿಸ್ಬೇಕು. ಪುಟ್ಟಿ ಪುಟ್ಟಿ, ಏನಕ್ಕ? ಆಯ್ತು ಪುಟ್ಟಿ, ನಿಮ್ದೆಲ್ಲ ಆಯ್ತಾ? ನಾನು ಅಂಗಡಿ ಕ್ಲೋಸ್ ಮಾಡ್ತೀನಿ, ನೀವು ಹೋಗ್ತೀರಾ? ಬೇರೆ ಏನಾದ್ರೂ ತೆಗಿಬೇಕು ಅಕ್ಕ, ಒಂದು ನಿಮಿಷ ತಡೀರಿ. ಇಲ್ಲ ಪುಟ್ಟಿ, ನಾನು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ನಾಳೆ ಬನ್ನಿ ಆಯ್ತಾ? ಹೋಗಿ ಮನೆಗೆ ಹೋಗಿ. ಆಯ್ತು, ತಗೊಳ್ಳಿ ದುಡ್ಡು. ದುಡ್ಡು ಬೇಡ, ನೀವು ಹೋಗಿ. ದುಡ್ಡು ಬೇಡ ನನಗೆ. ಇದು ದುಡ್ಡು ಬೇಡವಾ? ಯಾಕೆ? ನಿಮ್ ದುಡ್ಡು ಯಾಕೆ ನಮ್ಗೆ? ಅಮ್ಮ ಬೈತಾರೆ ಈ ತರ ಎಲ್ಲ ತಗೊಂಡೋದ್ರೆ. ನಿಮ್ ದುಡ್ಡು ತಗೊಳ್ಳಿ. ಆಯ್ತು, ಬೇಗ ಕೊಡಿ, ಮೊದಲು ಇಲ್ಲಿಂದ ಹೋಗಿ. ಮೀನಾ, ಇವ್ರಿಗೆ ಏನಾಯ್ತು? ಒಂಥರ ಮಾಡ್ತಾ ಇದ್ದಾರೆ. ಸರಿ, ತಡಿ, ದುಡ್ಡು ಕೊಡ್ತೀನಿ ಅವರಿಗೆ. ತಗೊಳ್ರಿ ದುಡ್ಡು. ಹೋಗಿ, ಅಂಗಡಿ ಬಿಟ್ಟು ಹೊರಗಡೆ ಹೋಗಿ. ನಾನು ಅಂಗಡಿ ಕ್ಲೋಸ್ ಮಾಡ್ತೀನಿ ಈಗ. ಹೋಗ್ತೀವಿ? ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಅಪ್ಪ, ಹೆಂಗೋ ನನ್ನ ಅಂಗಡಿ ಬಿಟ್ಟು ಹೋಯ್ತು. ಪಾಪ, ಆ ಮಕ್ಳಿಗೆ ಏನಾಗತ್ತೋ ಏನೋ. ಮೀನಾ, ನಾವು ತಂದಿರೋ ಗಿಫ್ಟ್ ಇಲ್ಲೇ ಇಟ್ಬಿಡೋಣ. ಎಲ್ಲಿಟ್ಟೇನೋ ಅಕ್ಕ ಕಂಡಿಡ್ಬಿಡ್ತಾಳೆ. ಹೌದಾ ಅಚ್ಚು? ಸರಿ. ಏನಾಯ್ತಚ್ಚು? ಅಯ್ಯೋ, ಈ ಕ್ಯಾಮೆರಾಗೆ ಗಿಫ್ಟ್ ಪ್ಯಾಕ್ ಮಾಡಕ್ಕೆ ಕವರೇ ತರಲಿಲ್ಲ ಮೀನಾ. ಛೇ, ಆ ಅಂಗಡಿಯವ್ರು ಬೇರೆ ಅಷ್ಟು ಅರ್ಜೆಂಟ್ ಮಾಡಿದ್ರು ಅಂಗಡಿ ಬಿಟ್ಟು ಹೋಗಕ್ಕೆ ಹೇಳಿ. ಯಾಕಾದ್ರೂ ಆ ತರ ಮಾಡಿದ್ರು, ಅದರಿಂದ ನಾನು ಮತ್ತೆ ಹೋಗ್ಬಿಟ್ಟೆ. ಸರಿ, ಈ ಕ್ಯಾಮೆರಾನ ಇಲ್ಲೇ ಇಟ್ಬಿಟ್ಟು ಹೋಗಿ, ಮತ್ತೆ ಒಂದು ಗಿಫ್ಟ್ ಪ್ಯಾಕ್ ತರೋಣವಾ? ಆಯ್ತಚ್ಚು, ಇಲ್ಲೇ ಇಟ್ಬಿಟ್ಟು ಹೋಗೋಣ. ಎಷ್ಟು ವ್ಯಾಪಾರ ಆಯ್ತು? ಪ್ರೀತಿ, ಇನ್ನ ಯಾರು ಅಂಗಡಿ ಪಕ್ಕನೆ ಬರ್ಲಿಲ್ಲ. ಬಂದ್ರು ಅಂದ್ರೆ ನೋಡೋಣ ತಡಿ. ಅಯ್ಯೋ ಏನಪ್ಪ, ಬೆಳಗ್ಗೆ 7:30 ಬಂದು ಅಂಗಡಿ ಓಪನ್ ಮಾಡಿದ್ರೆ ಇನ್ನು ಯಾರು ಬರ್ಲಿಲ್ವಾ? ಏನ್ರಿ ಹಿಂಗೆ ಹೇಳ್ತಾ ಇದೀರಾ?
ಯಾಕೆ ಬೇಜಾರ್ ಮಾಡ್ಕೊಳ್ತೀಯ ಪ್ರೀತಿ? ನಿನ್ನೆ ಅಷ್ಟೇ ಅಂಗಡಿ ಓಪನ್ ಆಗಿದೆ, ಇನ್ನು ಎಷ್ಟು ಜನ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ತಡಿ, ಬರ್ತಾರ ಜನ, ಯಾಕೆ ಇದ್ ಮಾಡ್ಕೊಳ್ತೀಯ? ಹ್ಞೂನ್ರಿ. ಪ್ರೀತಿ ನೋಡಲ್ಲ, ಅಂಗಡಿಗೆ ಯಾರೋ ಬಂದ್ರು, ಫಾರಿನ್ ಅವ್ರ ತರ ಕಾಣ್ತಾ ಇದೆ. ಅಯ್ಯೋ ಹೌದ್ರಿ, ಫಾರಿನ್ ಅವರೇ, ನಿಮ್ಗೆ ಕಾಣ್ತಿಲ್ವಾ? ರೀ ಬಂದ್ರಿ ಅಂತ ಕರೀರಿ, ನನ್ಗೆ ಇಂಗ್ಲಿಷ್ ಬರಲ್ಲ. ಅಯ್ಯೋ ಪ್ರೀತಿ, ನನಗೂ ಇಂಗ್ಲಿಷ್ ಬರಲ್ಲ. ಅಯ್ಯೋ ಶಿವನೇ, ರೀ ತಡೀರಿ, ಅಮ್ಮನ್ನ ಕರಿತೀನಿ. ಅಮ್ಮ, ಅಮ್ಮ ಬಾರಮ್ಮ ಇಲ್ಲಿ. ಏನ್ ಪ್ರೀತಿ? ಅಮ್ಮ ಅಲ್ಲಿ ನೋಡಮ್ಮ, ನಮ್ಮ ಅಂಗಡಿಗೆ ಫಾರಿನ್ ಅವ್ರು ಬಂದಿದ್ದಾರೆ, ಬನ್ನಿ ಅಂತ ಕರಿಯಮ್ಮ. ಬನ್ರಿ, ಒಳಗ್ ಬನ್ರಿ, ವೆಲ್ಕಮ್. ಕಾಗೆಹಳ್ಳಿಯಲ್ಲಿ ಇದು ತುಂಬಾ ದೊಡ್ಡ ಶಾಪ್ ಇದೆ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಹಾಗಾಗಿ ನಾನು ಇಲ್ಲಿ ವಿಸಿಟ್ ಕೊಡೋಣ ಅಂತ ಬಂದೆ. ನಿಮ್ಮ ಶಾಪ್ ಅಲ್ಲಿ ಎಲ್ಲಾ ಐಟಮ್ಸ್ ಸಿಗತ್ತಾ? ಓ, ಕನ್ನಡದಾಗೆ ಮಾತಾಡ್ತಿದ್ದಾರೆ, ನಾನು ಮಾತಾಡ್ತೀನಿ, ಸೈ ಬಿಡಿ. ಅಕ್ಕ, ನಮ್ಮ ಅಂಗಡಿಯಲ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್, ಮತ್ತೆ ದಿನಸಿ ಐಟಮು, ಪ್ಲಾಸ್ಟಿಕ್ ಐಟಮು, ಬ್ಯಾಗು, ಸ್ಕೂಲ್ ಬ್ಯಾಗು, ಏನೇನ್ ಬೇಕು ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ನಿಮ್ಗೆ ಬಂದು ನಮ್ಮ ಅಂಗಡಿ ಒಳಗೆಲ್ಲ ನೋಡಿ, ನಿಮ್ಗೆ ಏನ್ ಬೇಕೋ ತಗೊಂಬನ್ನಿ, ನಾನು ಬಿಲ್ ಹಾಕಿ ಕೊಡ್ತೀನಿ. ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ, ಡಿಸ್ಕೌಂಟ್ ಎಲ್ಲ ಇದೆ ನಮ್ಮ ಅಂಗಡಿಯಲ್ಲಿ. ನಿನ್ನೆ ಅಷ್ಟೇ ಅಂಗಡಿ ಓಪನ್ ಮಾಡಿದೀವಿ, ನಿಮ್ಮಂತರೆಲ್ಲ ನಮ್ಮ ಅಂಗಡಿ ಬರ್ಬೇಕು, ಬನ್ನಿ ಬನ್ನಿ. ಓ ಹೌದಾ, ಡಿಸ್ಕೌಂಟ್ ಎಲ್ಲ ಕೊಡ್ತೀರಾ? ಓಕೆ, ನಾನು ಹೋಗಿ ಫಸ್ಟ್ ಅಂಗಡಿನ ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ, ಓಕೆನಾ? ಅದ್ರ ನೆಕ್ಸ್ಟ್ ನಾನು ಏನಾದ್ರೂ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ತೀನಿ. ಬಾರಮ್ಮ, ನೀನು ಏನ್ ಬೇಕಾ ತಗೋಬಹುದು, ನಿಮ್ಮ ಅಂಗಡಿ ಇದ್ದಂಗೆ, ಬಾರಮ್ಮ ಬಾ. ಹೋ, ಇದು ಶಾಪ್ ಅಲ್ಲಿ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ನನಗೆ ತುಂಬಾ ಇಷ್ಟ ಆಯ್ತು. ನಾವು ಎಲ್ರಿಗೂ ತುಂಬಾ ರೆಸ್ಪೆಕ್ಟ್ ಕೊಡ್ತೀವಿ, ಮರ್ಯಾದೆ ಕೊಡ್ತೀವಿ, ಗೌರವ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಯಾರಿಗೂ ಒಂಚೂರು ಮರ್ಯಾದೆ ಇಲ್ದಂಗೆ ಮಾತಾಡಲ್ಲ. ಬನ್ನಿ ಬನ್ನಿ, ನಿಮ್ಗೆ ಏನೇನ್ ಬೇಕೋ ತಗೋ ಬನ್ನಿ. ಹೋ, ವೆರಿ ನೈಸ್, ಓಕೆ. ಪ್ರೀತಿ ನೋಡು, ನಿನ್ನ ಅಂಗಡಿಗೆ ಫಾರಿನ್ ಹುಡುಗಿ ತರ ಬಂದಿದ್ದಾಳೆ. ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾಳಲ್ಲ, ಮಾತಾಡೋದು ಅಷ್ಟೇ ನೋಡು, ಕನ್ನಡ ಹೆಂಗ್ ಮಾತಾಡ್ತಿದ್ದಾಳ ಅಂತ. ನಾನೆಲ್ಲ ಫಾರಿನೇ ಅನ್ಕೊಂಡೆ. ಇವಳು ಮಾತಾಡೋದು ನೋಡಿ ನನ್ಗೆ ಅನಿಸ್ತಾ ಇದೆ ಈ ಊರಿರಲ್ಲ ಅವಳು, ಎಲ್ಲ ಬೆಂಗಳೂರಿಂದಾನೇ ಬಂದಿರ್ಬೇಕು. ಕಣಮ್ಮ, ನನ್ಗೂ ಹಂಗೆ ಅನಿಸ್ತಾ ಇದೆ ನೋಡು. ಪ್ರೀತಿ, ಇವತ್ತಂತೂ ನಿಂಗೆ ಒಳ್ಳೆ ವ್ಯಾಪಾರ. ಈ ಹುಡುಗಿ ನೋಡಿದ್ರೆ ತುಂಬಾ ಶ್ರೀಮಂತ ಹುಡುಗಿ ತರ ಕಾಣ್ತಾ ಇದೆ. ಏನೇನ್ ತಗೊಳ್ತಾಳೆ ಏನೋ. ಸರಿ, ನಾನು ಹಂಗೆ ಅವ್ರೊಟ್ಟಿಗೆ ಮಾತಾಡ್ಕೊಂಡ್ ಬರ್ತೀನಿ. ಯಾವ ಊರು ಏನು ಅಂತ ಅಂದ್ಬಿಟ್ಟು ಹಂಗೆ ಮಾತಾಡ್ಸಿದ್ರೆ ಗೊತ್ತಾಗತ್ತಲ್ಲ, ನಮಗೂ ಪರಿಚಯ ಆಗತ್ತೆ, ಮತ್ತೆ ಚೆನ್ನಾಗಿ ಮಾತಾಡ್ತಾರೆ ಇವ್ರ ಅಂಗಡಿಯವರು ಅಂತ ಅಂದ್ಬಿಟ್ಟು ಮತ್ತೆ ಮತ್ತೆ ಇಲ್ಲಿಗೆ ಬರಕ್ಕೆ ನೋಡ್ತಾರೆ. ಏನಂತೀಯಾ? ಕಣಮ್ಮ, ನಿಂಗಿರಂತ ಐಡಿಯಾ ಯಾರಿಗೂ ಬರಲ್ಲ ನೋಡು, ಹಂಗೆ ಮಾಡೋಗು. ನಾನು ಇನ್ನ ಯಾರಾದ್ರೂ ಬರ್ತಾರಂತ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಆಯ್ತು ಪ್ರೀತಿ. ಅತ್ತೆಗೆ ತುಂಬಾ ಒಳ್ಳೆ ಐಡಿಯಾ ಅಲ್ಲ? ಮತ್ತೆ ನಮ್ಮಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ನಮ್ಮಮ್ಮ ಏನಾದ್ರೂ ಒಂದು ಯೋಚನೆ ಮಾಡಿ ಹೇಳಿದ್ರು ಅಂದ್ರೆ ಅದು ಪಕ್ಕಾ ಆಗತ್ತೆ, ಗೊತ್ತಾ? ಹೌದು ರೀ, ಮತ್ತೆ ನಾನು ಬೆಳಗ್ಗೆನೆ ಕೇಳೋಣ ಅಂತ ಇದ್ದೀರಿ. ನಿನ್ನೆ ಪೂಜೆ ಮಾಡಿದ್ದೆಲ್ಲ ಸ್ವಲ್ಪ ಅಲ್ಲಲ್ಲಿ ಗಲೀಜಿದೆ ರೀ, ಕ್ಲೀನ್ ಮಾಡಕ್ಕೆ ಜನ ಬೇಕಂತ ಹೇಳಿದ್ನಲ್ಲ, ಹೇಳಿದ್ರಾ ಎಲ್ಲಾದ್ರೂ ನೀವು ಕೆಲ್ಸದ ಜನ ಬೇಕು ಅಂತ? ಕಟಿಂಗ್ ಶಾಪ್ ಅವನಿದಾನಲ್ಲ, ಅವನ ಹತ್ರ ನಿನ್ನೆ ರಾತ್ರಿನೇ ಹೇಳ್ಬಿಟ್ಟೆ ಪ್ರೀತಿ, ಒಂದ್ ಹುಡುಗಿ ಇದ್ದಾಳೆ, ಕೆಲಸ ಬೇಕಂತ ಹುಡುಕ್ತಾ ಇದ್ದಾಳೆ, ಅವಳನ್ನ ಕಳಿಸ್ತೀನಿ ಅಂತ ಹೇಳಿದಾನೆ. ಓ ಹೌದಾ, ಹುಡುಗಿರಂದ್ರೆ ಸರಿ ರೀ, ಹೆಂಗಸ್ರೆಲ್ಲ ಬಂದ್ರೆ ಸರಿಯಾಗಿ ಕೆಲಸ ಮಾಡಲ್ಲ, ಹುಡುಗಿರಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಹುಡುಗಿನೇ ಇಟ್ಕೊಳ್ಳೋಣ ಕೆಲಸಕ್ಕೆ. ಆಯ್ತು ಪ್ರೀತಿ. ಸರಿ, ನಾನು ಹೊರಗಡೆ ಹೋಗಿ ನೋಡ್ತೀನಿ, ಯಾರಾದ್ರೂ ಜನ ಬಂದ್ರೆ ಮಾತಾಡ್ಸಿ ಅಂಗಡಿ ಒಳಗೆ ಕಳಿಸ್ತೀನಿ, ಆಯ್ತೇನ್ರಿ? ಆಯ್ತು ಪ್ರೀತಿ, ಹೋಗ್ ನೋಡು. ಅಜ್ಜಿ, ಏನಮ್ಮ ಹೇಳು ಅಜ್ಜಿ, ವೆಜಿಟೇಬಲ್ಸ್ ಎಲ್ಲ ಇಷ್ಟೇ ಇರೋದಾ, ಬೇರೆ ಯಾವುದು ಇಲ್ವಾ? ಓ ಇಲ್ಲಪ್ಪ, ಆ ಕಡೆ ನೋಡಮ್ಮ ಎಷ್ಟೊಂದಿದೆ ಅಂತ, ಲೋಡ್ ಲಾರಿಯಲ್ಲಿ ತರಿಸಿ ಇಳಿಸಿರೋದು ತುಂಬಾ ಇದಾವೆ, ನೀ ಬೇಕಾಗಿರೋದು ನೀನ್ ತಗೋಬಹುದು, ಬಾ ತೋರಿಸ್ತೀನಿ. ಓಕೆ. ನೋಡಮ್ಮ, ಇಷ್ಟೊಂದು ತರಕಾರಿ ಇದೆ, ಹಣ್ಣಿದೆ, ನಿನಗೆ ಏನ್ ಬೇಕೋ ತಗೋ, ಆಯ್ತಾ? ಓಕೆ ಅಜ್ಜಿ. ಅಜ್ಜಿ, ಈ ಟೊಮೆಟೊ ಎಲ್ಲ ಎಷ್ಟು? ಮತ್ತೆ ಈ ಅದೇನು ಹೇಳ್ತದೆ, ಚಿಲ್ಲಿ, ಟೊಮೆಟೊ, ಈರುಳ್ಳಿ ಅದೆಲ್ಲ ಎಷ್ಟು? ನನ್ಗೆ ಯಾಕ ಹುಡುಗಿ ನೋಡಿದ್ರೆ ಕಡಿಮೆನೇ ಇಲ್ಲ ಅಂತ ಅನಿಸ್ತಾ ಇದೆ. ಸರಿ ಇರ್ಲಿ, ಇರೋ ರೇಟಿಗಿಂತ ಸ್ವಲ್ಪ ಜಾಸ್ತಿನೇ ಹೇಳೋಣ, ಇವತ್ತಿನ ವ್ಯಾಪಾರ ಇವಳೊಬ್ಳ ಹತ್ರನೇ ಮಾಡಿಸ್ಕೊಂಡ್ಬಿಡ್ಬೇಕು. ಅದು ಟೊಮೆಟೊ ಇದೆಯಲ್ಲ ಕಣಮ್ಮ, ಟೊಮೆಟೊ ಕಿಲೋ 100 ರೂಪಾಯಿ ಇದೆ, ಮತ್ತೆ ಈರುಳ್ಳಿ 150 ರೂಪಾಯಿ, ಹಸಿಮೆಣಸಿನಕಾಯಿ ಇದೆಯಲ್ಲ 1/4 ಕೆಜಿ 40 ರೂಪಾಯಿ. ಹೊರಗಡೆ ಎಲ್ಲ ತುಂಬಾ ರೇಟ್ ಜಾಸ್ತಿ ಇಟ್ಟು ಮಾರ್ತಾರೆ, ನಾವು ಅಷ್ಟೆಲ್ಲ ಇಡಕ್ ಹೋಗಲ್ಲ, ನಮ್ಗೆ ಲಾಭ ಸ್ವಲ್ಪ ಸಿಕ್ಕಿದ್ರೆ ಸಾಕು ಅಂತ ಕಡಿಮೆನೆ ಮಾರೋದು. ನಿನಗೆ ಒಂದ್ 4-5 ಕೆಜಿ ಬೇಕಂದ್ರೆ ತಗೋ, ಹೊರಗಡೆ ಹೋಗಿ ರೇಟ್ ಕೇಳಿ ನೋಡು, ಗೊತ್ತಾಗತ್ತೆ ಎಷ್ಟು ರೇಟ್ ಇದೆ ಗೊತ್ತಾ? ಹೌದಾ ಅಜ್ಜಿ, ವೆರಿ ಗುಡ್. ನನಗೆ ಏನು ಇಲ್ಲ, ಟೊಮೆಟೊ ಈರುಳ್ಳಿ ಅದೆಲ್ಲ ಯಾವುದು ಬೇಡ, ಆಲ್ರೆಡಿ ಮನೇಲಿದೆ. ನನಗೆ ಜಸ್ಟ್ ಒಂದು ಜಿಂಜರ್ ಪೀಸ್ ಇದ್ರೆ ಸಾಕು, ಒಂದು 10 ರೂಪೀಸ್ಗೆ ಜಿಂಜರ್ ಕೊಡ್ತೀರಾ? ಜಿಂಜರ್ ಹಂಗಂದ್ರೆ ಏನಮ್ಮ? ಆಂಟಿ, ಅದು ಶುಂಠಿ. ಲೇ, ಯಾರೇ ನೀನು? ಇಷ್ಟು ದೊಡ್ಡವರಿಗೆ ಮರ್ಯಾದೆ ಕೊಡಕ್ ಗೊತ್ತಿಲ್ವಾ ನಿನಗೆ? ಆಂಟಿ ಶುಂಠಿ ಅಂತಾನೆ ಹೇಳ್ತೀಯ ನೀನು? ಏನಾಯ್ತಮ್ಮ? ಏ ಪ್ರೀತಿ, ನೋಡಿ ಹುಡುಗಿ ನೋಡಕ್ಕೆ ಕಡ್ಡಿಕಾಳ ತರ ಇದ್ದಾಳೆ, ನನ್ನ ನೋಡಿ ಆಂಟಿ ಶುಂಠಿ ಅಂತ ಹೇಳ್ತಾ ಇದ್ದಾಳೆ, ಎಷ್ಟು ಧೈರ್ಯ ಇವಳಿಗೆ? ಹೇ ಏನೇ, ನಮ್ಮಮ್ಮನ ಆಂಟಿ ಶುಂಠಿ ಅಂತ ಹೇಳ್ತೀಯ ನೀನು?
ಓ ಆಂಟಿ, ನೀವು ಏನ್ ಮಾತಾಡ್ತಾ ಇದ್ದೀರಾ? ನನಗೆ ಏನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ನಾನು ಜಸ್ಟ್ ಜಿಂಜರ್ ತಗೊಳಕ್ಕೆ ನಿಮ್ ಶಾಪಿಗೆ ಬಂದೆ. ನನಗೆ ಒಂದು ಜಿಂಜರ್ ಪೀಸ್ ಕೊಡಿ, 10 ರೂಪೀಸ್ ಸಾಕು, ನಾನು ಮನೆಗೆ ಹೋಗ್ತೀನಿ. ಲೇ, ನಾನೇನ್ ಕೇಳ್ತಾ ಇದ್ದೀನಿ, ನೀನೇನ್ ಮಾತಾಡ್ತಾ ಇದ್ಯಾ? ನೀನ್ ನನ್ನ ಅಂಗಡಿಯಲ್ಲಿ ವ್ಯಾಪಾರನೇ ಮಾಡ್ಬೇಡ, ನೀನ್ ಹೋಗ್ ಮೊದ್ಲು ಇಲ್ಲಿಂದ. ಏನ್ ನಮ್ಮಮ್ಮನ್ನ ಆಂಟಿ ಶುಂಠಿ ಅಂತ ಹೇಳ್ತೀಯ ನೀನು? ಎಷ್ಟು ಧೈರ್ಯ ನಿನಗೆ? ಓ ಆಂಟಿ, ನಿಮ್ಗೆ ನಾನು ಹೇಳಿದ್ದು ಯಾವ್ದೋ ರಾಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿ ಅಂತ ಅನಿಸ್ತಾ ಇದೆ. ಓಕೆ, ನಾನು ನಿಮ್ ಶಾಪ್ ಬಿಟ್ಟು ಹೊರಗಡೆ ಹೋಗ್ತೀನಿ, ಡೋಂಟ್ ವರಿ. ಲೇ, ಮೊದ್ಲು ಹೊರಗಡೆ ಹೋಗೆ, ಬಂದ್ಬಿಟ್ಲಂಗೆ. ನೋಡಮ್ಮ, ಅಲ್ಲೋಗಿ ನನ್ ಗಂಡನ ಹತ್ರ ಏನೋ ಪಿಟಿಂಗ್ ಹಚ್ತಾ ಇದ್ದಾಳೆ, ಏನಂತ ನೋಡೋಣ ಬಾ. ಯಾಕ್ರಿ ಏನು ತಗೊಳ್ಳಿಲ್ವಾ? ಓ ಅಂಕಲ್, ನಿಮ್ಮ ಶಾಪ್ ಅಲ್ಲಿ 2 ಲೇಡೀಸ್ ಇದಾರಲ್ಲ, ಹೌದು, ನನ್ನ ಹತ್ರ ತುಂಬಾ ರ್ಯಾಶ್ ಆಗಿ ನಡ್ಕೊಳ್ತಾರೆ. ನನಗೆ ತುಂಬಾನೇ ಇಷ್ಟನೇ ಇಲ್ಲ. ನಾನು ಬೇರೆ ಶಾಪ್ಗೆ ಹೋಗ್ತೀನಿ. ಜಸ್ಟ್ ನಾನು ನಿಮ್ ಶಾಪಿಗೆ ಒಂದು 10 ರೂಪೀಸ್ ಜಿಂಜರ್ ತಗೊಳಕಂತ ಬಂದೆ. ಹೌದು, ನನ್ನ ಹತ್ರ ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತಾರೆ. ಓ ಗಾಡ್, ಇದು ಶಾಪ್ ತುಂಬಾ ಬ್ಯಾಡ್ ಇದೆ. ಬಾಯ್, ನಾನು ಇಲ್ಲಿ ಬರೋದೇ ಇಲ್ಲ ಇನ್ಮೇಲೆ. ಅಯ್ಯೋ ಅಯ್ಯೋ, ಸಾರಿ ಕಣಮ್ಮ, ನಿನಗೆ ಶುಂಠಿ ತಾನೆ, ನಾನು ತಗೊಂಡ್ಬರ್ತೀನಿ. ಒಂದು 5 ನಿಮಿಷ ಇಲ್ಲಿರು. ಅವರಿಗೆ ಏನೋ ತಲೆಗಿಲೆ ಕೆಟ್ಟಿರ್ಬೇಕು, ಅದಕ್ಕೆ ಆ ಥರ ನಿನ್ನ ಹತ್ರ ಮಾಡಿದ್ದಾರೆ. ಆಯ್ತಾ? ಒಂದು 5 ನಿಮಿಷ ಇರಮ್ಮ. ಓ ಅಂಕಲ್, ಓಕೆ, ನಾನು ನಿಮ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತೀನಿ. ಲೇ, ಇಲ್ಲ ಯಾಕೆ ನಿಂತ್ಕೊಂಡಿದ್ಯಾ? ಹೊರಗಡೆ ಹೋಗಿ ಮೊದಲು. ಅಂಕಲ್, ಅಂಕಲ್, ಸಾರಿ, ನನಗೆ ಈ ಶಾಪಲ್ಲಿ ಏನು ಬೇಡ. ನನಗೆ ಇವರನ್ನು ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ. ನಾನು ಇನ್ಮೇಲೆ ಆ ಶಾಪ್ ಕಡೆನೇ ಬರಲ್ಲ. ಎಲ್ಲರ ಹತ್ರನೂ ಹೇಳ್ತೀನಿ ಇದು ಶಾಪ್ ತುಂಬಾ ಬ್ಯಾಡ್ ಇದೆ ಅಂತ. ನನಗೆ ಬೇಡ, ನಾನು ಹೋಗ್ತೀನಿ. ಪ್ರೀತಿ, ಏನ್ ಮಾಡ್ತಾ ಇದ್ಯಾ ನೀನು? ರೀ, ಏನ್ರಿ ಹೇಳ್ತಾ ಇದೀಯಾ? ನಿಮಗೆ ಏನ್ರಿ ಗೊತ್ತು? ನಮ್ಮಮ್ಮ ನೋಡಿ ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ? ಅವಳು ಇರೋದ್ ನೋಡಿ ಹೆಂಗಿದಾಳಂತ, ಅಷ್ಟ್ ಬಾಯ್ ಅವಳಿಗೆ. ಏನ್ ಹೇಳಿದ್ಲು ಪ್ರೀತಿ? ನಮ್ಮಮ್ಮನ್ ನೋಡಿ ಆಂಟಿ ಶುಂಠಿ ಅಂತ ಹೇಳ್ತಾ ಇದ್ದಾಳೆ, ಗೊತ್ತಾ ನಿಮಗೆ? ಅಯ್ಯೋ ಪ್ರೀತಿ, ಮೊದಲು ಕಸ್ಟಮರು ಅಂಗಡಿಗೆ ಬಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು, ಗೊತ್ತಾ? ಆ ಹುಡುಗಿಗೆ 10 ರೂಪಾಯಿ ಶುಂಠಿ ಬೇಕಂತೆ, ಗೊತ್ತಾ? ಅದಕ್ಕೆ ಬಂದಿರೋದು ಈ ಅಂಗಡಿಗೆ. ಅದನ್ನ ಬಿಟ್ಬಿಟ್ಟು ಏನೇನೋ ಅರ್ಥ ಮಾಡ್ಕೊಂಡು ಆ ಹುಡುಗಿ ಅಂಗಡಿ ಬಿಟ್ಟು ಹೋಗಂಗ್ ಮಾಡ್ಬಿಟ್ರಲ್ಲ. ಆ ಹುಡುಗಿ ಬೇರೆ ಬೇಜಾರ್ ಮಾಡ್ಕೊಂಡು ನಾನು ಹೊರಗಡೆ ಹೋಗಿ ಅಂಗಡಿ ಸರಿ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ, ಗೊತ್ತಾ ನಿಮ್ಗೆ? ಛೇ, ಅಮ್ಮ, ನಿನಗೆ ಬಂದವರು ಏನ್ ಹೇಳ್ತಾರೆ ಏನು ಅಂತಂದ್ಬಿಟ್ಟು ಸರಿಯಾಗಿ ಕಿವಿ ಕೊಟ್ಟು ಕೇಳಕ್ಕಾಗಲ್ವಾ? 10 ರೂಪಾಯಿ ಶುಂಠಿ ಬೇಕಂತೆ ಹುಡುಗಿಗೆ. ನೀನು ಆಂಟಿ ಅಂತ ಹೇಳಿದ್ಲಂತೆ, ಶುಂಠಿ ಅಂತ ಹೇಳಿದ್ಲಂತೆ. ಅದನ್ನೆಲ್ಲ ಹೇಳಿ ನನ್ಗೂ ಉರಿ ಪಡಿಸಿ ಈಗ ನೋಡು, ಆ ಹುಡುಗಿ ಬೇಜಾರ್ ಮಾಡ್ಕೊಂಡು ಹೋಗಿದ್ದು ಇಲ್ದೆ ಹೊರಗೆ ಹೋಗಿ ಈ ಅಂಗಡಿ ಸರಿ ಇಲ್ಲ ಅಂತ ಹೇಳ್ತಾಳಂತೆ. ನೋಡು, ಎಲ್ಲ ವ್ಯಾಪಾರ ಹಾಳಾಗೋಗ್ಬಿಡ್ತು. ಎಲ್ಲ ನಿನ್ನಿಂದನೇ ಕಣಮ್ಮ. ನಿನ್ನ ಶುಂಠಿ ಅಂತ ಕರೆದ ತಕ್ಷಣ ನೀನ್ ಶುಂಠಿ ಆಗ್ಬಿಡ್ತೀಯಾ? ಸುಮ್ಕಿರಕ್ಕಾಗಲ್ಲ ನಿನಗೆ. ಅಯ್ಯೋ ಪ್ರೀತಿ, ಬೇಜಾರ್ ಮಾಡ್ಕೊಂಬೇಡ ಕಣಮ್ಮ. ಇವಳಿಲ್ಲ ಅಂದ್ರೆ ಬಿಡು, 10 ರೂಪಾಯಿ ವ್ಯಾಪಾರಕ್ಕೆ ಬಂದಿದ್ದಾಳೆ. ಅವಳಿಲ್ಲ ಅಂದ್ರೆ ಬೇರೆ ಎಷ್ಟು ಜನ ಬರ್ತಾರೆ. ನೀನ್ ಯಾಕೆ ಇದ್ ಮಾಡ್ತೀಯ? ಏನೋ ನನಗೆ ಕಿವಿಗೆ ಕೇಳಿಸ್ತು ಕಣಮ್ಮ, ನನ್ನನ್ನ ಶುಂಠಿ ಅಂತ ಕೋರ್ದಂಗೆ. ಅದಕ್ಕೆ ನಾನು ಬೈದ್ಬಿಟ್ಟೆ. ಇವಳಿಲ್ಲ ಅಂದ್ರೆ ಬಿಡು, ಯಾಕೆ ಬೇಜಾರ್ ಮಾಡ್ಕೊಳ್ತೀಯ? ಹೋಗಿ ಯಾರಾದ್ರೂ ಬರ್ತಾರೆ ಅಂಗಡಿಗೆ ಅಂತ ನೋಡು. ಅಯ್ಯೋ ಅಮ್ಮ, ನೀನೊಬ್ಳು ಇದೆಯಲ್ಲ, ಥೋ. ಏನಪ್ಪ, ಆ ಹುಡುಗಿ ಹೇಳಿದ್ ನೋಡಿದ್ರೆ ನನ್ನ ಶುಂಠಿ ಅಂದಂಗಿತ್ತು, ಈಗ ನೋಡಿದ್ರೆ ಏನನ್ನ ಹೇಳ್ತಾ ಇದಾರೆ. ಏನೋ ಹೋಗ್ಲಿ ಬಿಡು, 10 ರೂಪಾಯಿ ತಾನೇ ವ್ಯಾಪಾರ, ಏನಾಗತ್ತೆ. ಮೀನಾ, ಏನಚ್ಚು? ಅಕ್ಕ ಬರೋದ್ರೊಳಗೆ ಇದನ್ನ ತಗೊಂಡೋಗಿ ರೂಮಲ್ಲಿ ಇಟ್ಬಿಡೋಣ, ಆಯ್ತಾ? ಆಮೇಲೆ ರಾತ್ರಿ ಮಲಗುವಾಗ ನಾವು ಗಿಫ್ಟ್ ಪ್ಯಾಕ್ ಮಾಡೋಣ. ಆಯ್ತಚ್ಚು. ನೋಡಲಿ, ಅಕ್ಕ ನೋಡ್ಬಿಟ್ಲು ಮೀನಾ. ಇಬ್ರು ಕಳ್ಳಿ ತರ ಏನೋ ಮಾಡ್ತಾ ಇದ್ದಾರೆ. ಮಾಡ್ಲಿ, ಅದೇನಿದ್ರೇನು ನಾಳೆ ಗೊತ್ತಾಗ್ಬಿಡತ್ತಲ್ಲ. ಅನು, ಅಮ್ಮ, ಅನು, ಪಪ್ಪ ಡ್ರೆಸ್ ತಂದಿದಾರಲ್ಲ ನಿನಗೆ, ಹಾಕ್ ನೋಡ್ವಾ, ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಇಲ್ಲಾಂದ್ರೆ ಹೋಗಿ ನಾನು ಸ್ಟಿಚ್ ಮಾಡಿಸ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಇಷ್ಟೊತ್ತಿನಲ್ಲಿ ಟೈಲರ್ ಸ್ಟಿಚ್ ಮಾಡ್ಕೊಡ್ತಾರಾ? ಅಯ್ಯೋ ಹೌದಲ್ಲ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆನೆ ಹೋಗ್ಬೇಕನು. ಸರಿ, ಹಾಕ್ ನೋಡ್ಬಾ, ಏನಂತ ನೋಡೋಣ. ಆಯ್ತಮ್ಮ. ಅಮ್ಮ, ಅಚ್ಚು ಮತ್ತೆ ಮೀನಾ ಇಬ್ರು ಏನ್ ಮಾಡ್ತಾ ಇದಾರೆ? ತುಂಬಾ ಗುಟ್ಟಾಗಿ ಸೀಕ್ರೆಟ್ ಆಗಿ ಮಾಡಂಗ್ ಕಾಣ್ತಾ ಇದೆ. ಏನೋ ಗಿಫ್ಟ್ ತಂದು ಕಳ್ಳಿ ಮಾಡ್ದಂಗ್ ಕಾಣ್ತಾ ಇದೆ. ಅಮ್ಮ, ಏನ್ ಮಾಡ್ತಾ ಇದ್ದಾರೆ? ನಿಮ್ಗೆ ಏನಾದ್ರು ಗೊತ್ತಾ? ಅನು, ಅದೇನೋ ಗಿಫ್ಟ್ ತಗೊಂಡ್ಬರ್ತೀನಮ್ಮ, ಸ್ವಲ್ಪ ದುಡ್ಡಿದೆ ನನ್ನ ಹತ್ರ, ನೀನೊಂದ್ ಸ್ವಲ್ಪ ಕೊಡು ಅಂತ ಅಂದ್ಬಿಟ್ಟು ಹೋದ್ರು. ಏನ್ ಮಾಡಿದ್ರೋ ಗೊತ್ತಿಲ್ಲ. ಸರಿ ಇರ್ಲಿ ಬಾ, ಏನಿದ್ರೆ ನಾಳೆ ಗೊತ್ತಾಗತ್ತಲ್ಲ. ನೀನ್ ಫಸ್ಟ್ ಬಂದು ಡ್ರೆಸ್ ಹಾಕ್ ನೋಡು, ನಾನು ಹೋಗಿ ಏನಂತ ಸರಿ ಮಾಡ್ಕೊಂಡ್ ಬರ್ತೀನಿ, ಆಯ್ತಾ? ಆಯ್ತಮ್ಮ. ಅಚ್ಚು, ನೀನೇನಾದ್ರೂ ನೋಡ್ದಾ? ಅಲ್ಲ ಮೀನಾ, ನೀನೇನಾದ್ರೂ ನೋಡ್ದಾ? ಹೌದು, ಏನೋ ಇದ್ದಂಗಿತ್ತಲ್ಲಿ. ಹೌದಾ? ಹಂಗಂದ್ರೆ ನನಗೂ ಹಂಗೆ ಕಾಣಿಸ್ತು, ಏನೋ ಇದ್ದಂಗಿತ್ತು. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್